ಮಹಾಕುಂಭಮೇಳದಲ್ಲಿ ಕನ್ನಡಿಗರು ದುರಂತ ಅಂತ್ಯ. ಪುಣ್ಯ ಸ್ನಾನಕ್ಕೂ ಮುನ್ನ ಉಸಿರು ಚೆಲ್ಲಿದ 30 ಭಕ್ತರು. ಪ್ರಯಾಗ್ರಾಜ್ನ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬಸ್ಥರಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಇಂದು ದೆಹಲಿಯಿಂದ ಬೆಳಗಾವಿಗೆ ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡಲಾಗಿದೆ. ಸಂಜೆ ಸುಮಾರು 5:30 ವೇಳೆಗೆ ಬೆಳಗಾವಿಗೆ ತಲುಪಲಿದೆ ಮೃತದೇಹಗಳು. ಮೃತ ಅರುಣ್ ಕೋರ್ಪಡೆ ಜ್ಯೋತಿ ಮೇಘ ಮನೆಯಲ್ಲಿ ಇದೀಗ ಆಕ್ರಂದನ ಮುಗಿಲು ಮುಟ್ಟಿದೆ. ಇವತ್ತು ದೆಹಲಿಯಿಂದ ಬೆಳಗಾವಿಗೆ ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ಬೆಳಗಾವಿಯ ಡಿಸಿ 2 ಅಧಿಕಾರಿಗಳನ್ನು ಕಳಿಸಿದ್ದಾರೆ. ಅವರ ಸಮ್ಮುಖದಲ್ಲಿಯೇ ಈ ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡಲಾಗುತ್ತೆ. ಸಂಜೆ ಸುಮಾರು 5:30 ಸುಮಾರಿಗೆ ಮೃತದೇಹಗಳು ಬೆಳಗಾವಿ ತಲುಪಲಿದೆ. ಈಗಾಗಲೇ ಅವರ ಕುಟುಂಬಸ್ಥರಿಗೂ ಕೂಡ ಈ ಮಾಹಿತಿಯನ್ನು ನೀಡಲಾಗಿದೆ. ಸಂಜೆ 5:30 ನಂತರ ಅಂತಿಮ ಸಂಸ್ಕಾರ, ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಅಂತ ಹೋದವರು ಈ ರೀತಿಯಾಗಿ ಮೃತದೇಹಗಳಾಗಿ ಬರ್ತಾರೆ ಅಂತ ಕುಟುಂಬಸ್ಥರು ಕೂಡ ಭಾವಿಸಿರಲಿಲ್ಲ. ಅಲ್ಲಿಗೆ ಹೋಗಿ ರೀಚ್ ಆಗ್ತಾ ಇದ್ದ ಹಾಗೆಯೇ ವಿಡಿಯೋ ಕಾಲ್ ಮಾಡಿ ಸಾಕಷ್ಟು ಜನರು ಸೇರಿದ್ದಾರೆ, ನಾವು ರೀಚ್ ಆಗಿದ್ದೀವಿ ಅಂತ ಕುಟುಂಬಸ್ಥರ ಜೊತೆಗೆ ಮಾತನಾಡಿದವರು ಆಮೇಲೆ ಆ ಕಡೆಯಿಂದ ವಿಚಾರ ಬಂದಿದ್ದು ಸಾವನ್ನಪ್ಪಿದ್ದಾರೆ ಅಂತ. ಮೊದಲಿಗೆ ಕಣ್ಮರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ ಮೇಲೆ ಕಾಲ್ತುಳಿತ ಆಗಿದೆ, ಉಸಿರು ನಿಲ್ಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಇದೀಗ ಕರ್ನಾಟಕ ಸರ್ಕಾರದ ಕಡೆಯಿಂದಲೂ ಕೂಡ ಸಹಾಯವಾಣಿಯನ್ನು ತೆರೆಯಲಾಗಿದೆ. ಯಾರೇ ಇಲ್ಲಿಗೆ ತೆರಳಿದ್ರು, ಕುಂಭಮೇಳಕ್ಕೆ ಹೋಗಿದ್ರು, ಯಾರಾದರೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಮಾಹಿತಿ ಸಿಗ್ತಾ ಇಲ್ಲ ಅಂತಂದರೆ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಸೂಚಿಸಲಾಗಿದೆ. ಪುಣ್ಯ ಸ್ನಾನಕ್ಕೆ ಅಂತ ತೆರಳಿದವರು ಇನ್ನೇನು ಹೋಗಬೇಕು ಅನ್ನುವಷ್ಟರಲ್ಲಿ ಎಲ್ಲರೂ ಒಮ್ಮೆಲೆ ನುಗ್ಗಿ ಬಂದಿದ್ದರಿಂದ ಸಮಸ್ಯೆ ಆಗಿದೆ. ಕಾಲ್ತುಳಿತ ಸಂಭವಿಸಿದೆ. ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ದರಿಂದ ಉಸಿರುಗಟ್ಟಿದೆ. ಅದಾದ ನಂತರ ಅಲ್ಲಿಗೆ ಟ್ರೀಟ್ಮೆಂಟನ್ನು ಕೊಡಿಸೋ ಕೆಲಸ ಮಾಡಿದ್ರೂ ಕೂಡ ಅದು ಫಲಕಾರಿ ಆಗಿಲ್ಲ. ಕುಟುಂಬಸ್ಥರಿಗೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದರೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಹೋದವರು ಈ ರೀತಿಯಲ್ಲಿ ವಾಪಸ್ ಬರ್ತಾರೆ ಅಂತಂದರೆ ಸಹಜವಾಗೇ ಇದೊಂದು ಆಘಾತ. ಪ್ರಯಾಗ್ರಾಜ್ಗೆ ಅಂತ ಹೋದವರು, ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ತೆರಳಿದವರು ಪುಣ್ಯ ಸ್ನಾನಕ್ಕೂ ಮುನ್ನ ಕಾಲ್ತುಳಿತಕ್ಕೆ ಒಳಗಾಗಿ ಕೊನೆ ಉಸಿರೆಳೆದಿದ್ದಾರೆ. ಸುಮಾರು 60 ಜನ 2 ಬಸ್ಗಳಲ್ಲಿ ಹೋಗಿದ್ರು. ಅದರಲ್ಲಿ 4 ಸಾವನ್ನಪ್ಪಿದ್ದಾರೆ. ಇದೀಗ 56 ಮಂದಿ ವಾಪಸ್ ಬರ್ತಾ ಇದ್ದಾರೆ ಬಸ್ನ ಮುಖಾಂತರವಾಗಿ. ಇನ್ನು ಈ ಮೃತದೇಹವನ್ನು ಏರ್ಲಿಫ್ಟ್ ಮಾಡಲಾಗತ್ತೆ. ಈಗಾಗಲೇ ಬೆಳಗಾವಿಯ ಡಿಸಿ 2 ಅಧಿಕಾರಿಗಳನ್ನು ಅಲ್ಲಿ ಕಳಿಸಿದ್ದಾರೆ. ಅವರ ಸಮ್ಮುಖದಲ್ಲಿ ಮೃತದೇಹಗಳನ್ನು ಏರ್ಲಿಫ್ಟ್ ಮಾಡಲಾಗ್ತಾ ಇದೆ. ಒಂದು ಆ್ಯಂಬುಲೆನ್ಸ್ನಲ್ಲಿ ತಾಯಿ ಮಗಳು 2, ಹಾಗೆ ಇನ್ನುಳಿದ 2, ಒಟ್ಟು 2 ಆ್ಯಂಬುಲೆನ್ಸ್ನಲ್ಲಿ ಏರ್ಲಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಸುಮಾರು 5:30 ಸುಮಾರಿಗೆ ಬೆಳಗಾವಿಗೆ ರೀಚ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಸಹಜವಾಗಿ ಅವರ ಕುಟುಂಬಸ್ಥರುಗಳಿಗೆ ಆಘಾತ ಆಗಿರುತ್ತೆ. ಯಾಕಂದರೆ ಎಲ್ಲ ಖುಷಿಯಲ್ಲಿ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದವರು ಅಲ್ಲಿ ಹೋಗಿ ರೀಚ್ ಆಗಿ ವಿಡಿಯೋ ಕಾಲ್ ಕೂಡ ಮಾಡಿದರು. ಅದಾದಮೇಲೆ ಈ ಸುದ್ದಿ ಒಂದು ರೀತಿಯಾದಂಥ ಆಘಾತ. ಸೊ ಮನೆಯಲ್ಲಿ ಯಾವ ಥರದ್ದು ವಾತಾವರಣ ಇದೆ, ಏನು ಹೇಳ್ತಾರೆ ಕುಟುಂಬಸ್ಥರು? ನೀತಿ ಏನು ಉತ್ತರ ಪ್ರದೇಶ ಪ್ರಯಾಗ್ರಾಜಲ್ಲಾದಂಥ ಕಾಲ್ತುಳಿತದಲ್ಲಿ ಬೆಳಗಾವಿ 4 ಮೃತಪಟ್ಟಿರ್ತಕ್ಕಂಥದ್ದು. ಈಗ ಇವತ್ತು ಸಂಜೆ ಏನಂದರೆ ಏರ್ಲಿಫ್ಟ್ ಮೂಲಕ ಆ 4 ಮೃತದೇಹಗಳು ಕೂಡ ಒಂದು ಬೆಳಗಾವಿಗೆ ಆಗಮಿಸಲಿದೆ. ಈಗಾಗಲೇ 4 ಕುಟುಂಬಸ್ಥರಿಂದ ಒಂದು ಮನೆಯಲ್ಲಿ ಕೂಡ ಈಗ ಏನು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಏನು ಪ್ರಮುಖವಾಗಿ ಬೆಳಗಾವಿಯ 4 ಜನ ಏನು ಈ ಒಂದು ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದರು. ಬೆಳಗಾವಿಯ ವಡಗಾವಿಯಲ್ಲಿರ್ತಕ್ಕಂಥ ಏನು ಹತ್ತರ್ವಾಟ್ ಕುಟುಂಬದ 2 ತಾಯಿ ಮತ್ತು ಮಗಳು ಜ್ಯೋತಿ ಹತ್ತರ್ವಾಟ್ ಮತ್ತು ಮೇಘ ಹತ್ತರ್ವಾಟ್ 2 ಕೂಡ ಒಂದು ಕಾಲ್ತುಳಿತದಲ್ಲಿ ಅಸುನೀಗಿದ್ದಾರೆ. ಏನು ಶೆಟ್ಟಿಗಲ್ಲಿಯ ಅರುಣ್ ಕೋಪಾರ್ಡೆ ಏನಿದ್ದಾರೆ ಅವರು ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಶಿವಾಜಿನಗರದ ಮಹಾದೇವಿ ಬಾವನೂರು ಕೂಡ ಒಂದು ಮೃತಪಟ್ಟಿರ್ತಕ್ಕಂಥದ್ದು. 4 ಮೃತದೇಹಗಳು ಬರಲಿದ್ದಾವೆ. ಈಗ ನಾವು ನೀತಿ ಬೆಳಗಾವಿಯ ವಡಗಾವಿಯಲ್ಲಿ ಇರ್ತಕ್ಕಂಥ ಮೇಘನಾ ಮತ್ತು ಜ್ಯೋತಿಯವರ ನಿವಾಸದಲ್ಲಿದ್ದೇವೆ. ಇಡೀ ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕುವಂಥದ್ದು. ಪ್ರಮುಖವಾಗಿ ಅವರ ತಂದೆ ಆಗಿರ್ಬೋದು, ಅವರ ಏನು ಮೇಘನಾ ಅವರ ಅಜ್ಜಿ ಆಗಿರ್ಬೋದು, ಅವರ ಕುಟುಂಬ ಸದಸ್ಯರು ಕೂಡ ಒಂದು ಕಳೆದುಕೊಂಡಂಥ ದುಃಖಿನಲ್ಲಿ ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕಂದರೆ ಮೇಘನಾನೇ ಒಂದು ಹಠವನ್ನು ಮಾಡಿ ಈ ಒಂದು ಪ್ರಯಾಗ್ರಾಜದ ಒಂದು ಏನು ಈ
ಮಹಾಕುಂಭ ಮೇಳಕ್ಕೆ ಹೋಗಿದ್ಲು. ಯಾಕಂದರೆ ಮುಂದೆ ಮದುವೆ ಆದರೆ ಮತ್ತೆ ನಂಗೆ ಹೋಗೋಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ. ಈ ಒಂದು ಜೀವನದಲ್ಲಿ ಈ ರೀತಿ ಮಹಾಕುಂಭ ಮೇಳ ನೋಡುವಂಥ ಅವಕಾಶ ಒಂದು ಸಲ ಸಿಗುತ್ತೆ. ಈ ಒಂದು ಅವಕಾಶ ಸಿಕ್ಕಿದೆ, ಹಾಗಾಗಿ ನಾನು ಹೋಗ್ತೀನಿ ಅಂತೇಳಿ ತಂದೆ ಮತ್ತು ಅಜ್ಜಿಯವ್ರ ಜೊತೆ ಒಂದು ಹಠವನ್ನು ಮಾಡಿದ್ಲು. ಹಾಗಾಗಿ ಏನು ಈಗ ಕುಟುಂಬಸ್ಥರು ಕೂಡ ಹೋಗಿ ಬರಲಿ, ಮಕ್ಕಳ ಇಚ್ಛೆ ಈಡೇರಲಿ ಅನ್ನೋ ಕಾರಣಕ್ಕೆ ಅವರು ಕೂಡ ಪ್ರೀತಿಯಿಂದ ಕಳಿಸಿಕೊಟ್ಟಿದ್ರು. ಎಲ್ಲವೂ ಕೂಡ ಒಳ್ಳೆಯದಾಗಿತ್ತು. ಆದರೆ ಏನು ಮೌನಿ ಅಮಾವಾಸ್ಯೆ ದಿನ ಪುಣ್ಯ ಸ್ನಾನ ಮಾಡಿ ಬರುವಂಥ ಸಂದರ್ಭದಲ್ಲಿ ಆದಂಥ ಏನು ಕಾಲು ತುಳಿದಲ್ಲಿ ಈಗ ಮೃತಪಟ್ಟಿರ್ತಕ್ಕ ನಮ್ಮ ಜೊತೆ ಮಾತಾಡೋದಕ್ಕೆ ಮೇಘನಾ ಅವ್ರ ಅಜ್ಜಿ ಇದ್ದವ್ರು ಮಾತಾಡ್ಸೋಣ. ಅಜ್ಜಿ, ನೀವು ಬ್ಯಾಡ ಅಂದ್ರು ಹೋದ್ರ? ಹೌದ್ರಿ, ಬ್ಯಾಡ ಅಂದ್ರೆ ಅನ್ಲಿಕ್ಕತ್ತಿದ್ದು ನಾವು ಕೇಳಲಿಲ್ಲ, ಹಠ ಮಾಡಿ ಹೋದು. ಮುಂದೆ ನಮಗೆ ಇನ್ನು ಮತ್ತೆ ಯಾವಾಗ ಬರೋದೇನು, 100 ವರ್ಷ ಬರ್ತದೆ ಅನ್ಕೋತಕ ನಾವು ಇರೋದಿಲ್ಲ, ನಾವು ಹೋಗಿ ಬರ್ತೇವೆ ಅಂತ ಎಲ್ಲರೂ ಹಠ ಹೇಳಿದ್ರು. ಅವ್ರು ಅದನ್ನ ಕಳಿಸ್ಕೊಟ್ಟಿರ್ಲಿಲ್ಲ, ಕಳಿಸ್ಕೊಟ್ಟವ್ರು ಇದ್ದಿದ್ದಿರಲಿಲ್ಲ. ನಾವು ಮೊದಲಿಗೆ ಮೇಘನಾ ಅಷ್ಟ ಹೋಗಿದ್ಲು, ಇನ್ನು ಅವ್ರ ತಾಯಿ ಜ್ಯೋತಿಯವರು ಕೂಡ ಹೋಗೋರಿದ್ರು, ನೀವು ಜೋಡಿ ಮಾಡಿ? ಇಲ್ರಿ, ಇವ ಮತ್ತೆ ಆಕಿ ಹೋಗೋರು ಇದ್ರಿ, ಅಪ್ಪ ಮತ್ತು ಮಗಳು ಇಬ್ರು ಹೋಗೋರು ಇದ್ರು. ನೀವಂದ ಕ್ಯಾನ್ಸಲ್ ಆಯ್ತು ಆಫೀಸು, ಏನೋ ಕೆಲಸ ಇತ್ತಂತ ನಾನು ಒಬ್ಬಾಕಿ ಕಳಿಸ್ಕೊಡ್ಬಾರ್ದಲ್ಲ, ಆಕೆಗೆ ಹೋಗ್ತಿಲ್ಲಲ್ಲ. ಮತ್ತು ಸಣ್ಣ ಹುಡುಗಿ ಒಬ್ಬಾಕಿ ಕಳಿಸ್ಕೊಡ್ಬಾರ್ದು ಅಂತ ಅವ್ರ ತಾಯಿ ನಾವು ಹೋಗಂದಿವ್ರಿ. ಮೇಘನಾನ್ ಓದ್ ಮುಗಿದಿತ್ತು, ಮದುವೆಗೆಲ್ಲ ತಯಾರಿ ಕೂಡ ನಡೆಸಿದ್ರಿ? ಎಲ್ಲ ನಡೆಸಿದ್ರಿ, ಮದುವೆ ತಯಾರಿ ಎಲ್ಲ ನಡೆದಿತ್ತು ರೀ. ನಾವು 1ನೇ ತಾರೀಕು ಆದ್ಮೇಲೆ ತೋರಿಸ್ಲಿಕ್ಕೆ ಹೋಗೋರಿದ್ರು ನಾವು, ಅವರು ಬಾ ಅಂದಿದ್ರು. ಮತ್ತು ಅಷ್ಟೊಳಗೆ ಮುಗಿಸಿ ಆ ಕಡೆ ಹೋಗ್ಬೇಕಂತ ಈ ವಿಚಾರ ನಮ್ಮದು ಇರ್ತದೆ. ಕೆಲ್ಸಕ್ಕೂ ಜಾಯ್ನ್ ಆಗಿದ್ಲು? ಆಗಿಲ್ಲ. ನಮ್ಮ ತಂದೆಯವ್ರಿಗೆ ನಾವು ಇಬ್ಬರು ಹೆಣ್ಮಕ್ಳ, ನಾನು ನೌಕರಿ ಮಾಡ್ತೇನೆ, ನಾನು ಸರ್ವಿಸ್ ಮಾಡ್ತೇನೆ, ನಮ್ಮ ಅಪ್ಪಗೆ ಹೆಲ್ಪ್ ಮಾಡ್ತೇನೆ ಅಂತ ಹಠ ಮಾಡಿ ನೌಕರಿ ಹಿಡ್ದವ್ರಿ. ಆಕಿ ಎಲ್ಲ ಮಾಡ್ತಿದ್ದವ್ರಿ, ಮಾಡ್ತಿದ್ದವ್ರಿ. ನಮಗೇನು ಅಂತಿದ್ದಿಲ್ಲ, ಏನಿಲ್ಲ, ಬಂದ್ರೆ ಆರೈಕೆ ಮಾಡ್ತಿದ್ಲು, ಎಲ್ಲ ಮಾಡ್ತಿದ್ಲು, ಪ್ರೀತಿ ಇತ್ತು ರೀ. ಏನು ಒಮ್ಮೆಲೆ ಹಿಂಗಾಗಿ ಮಗಳ ಆಸೆ ಈಡೇರಿಸ್ಬೇಕಂತ ಕಳಿಸ್ಕೊಟ್ರಿ, ಹಿಂಗೆ ಅನ್ಕೊಂಡಿದ್ರಿ ಹಿಂಗೆ ಆಗ್ತೈತಂತ? ಈ ರೀತಿ ಮುಂದೆ ನನಗೆ ವಿಚಿತ್ರ ಕಲ್ಪನಾ ಇದ್ದಿದ್ದಿಲ್ಲ. ಇದನ್ನು ಕೊನೆ ಅವಕಾಶದ ಹೋಗ್ಬರ್ತೇನೆ ಅಂತ ಹಠ ಮಾಡಿದ ಹುಡುಗರು ಹಠ ನಾವು ಇಲ್ಲ ಅನ್ಲಿಕ್ಕೆ ಬಾರದ. ಕೊನೆ ಹಂತದೊಳಗೆ ಇಲ್ಲ ಅಂತ ಕೊನೆ ಹಂತಕ್ಕೆ ಮತ್ತು ಆಯಿತು ಅವರ ಇಚ್ಛಾರೆ ಪೂರ್ತಿ ಆಗಲಿ ಅಂತ ಹೇಳಿ ಮತ್ತು ಅದನ್ನು ಎಲ್ಲ ವ್ಯವಸ್ಥೆ ಮಾಡಿ ಅವ್ರ ಜೊತೆ ಕಳಿಸ್ಕೊಟ್ಟೆ. ಮತ್ತು ಇವತ್ತೇನು ಎಷ್ಟು ಗಂಟೆಗೆ ಬರುತ್ತೆ, ಹೇಗೆ ಯಾವ ರೀತಿ ಅಂತ ಈಗ ಇವತ್ತಿನ ಸಂಗತಿ ಪ್ರಕಾರ 3 ಗಂಟೆಗೆ ಅಲ್ಲಿಂದ ಏನೋ ನಿರ್ಗಮನ ಆಗ್ತಾರಂತೆ ದಿಲ್ಲಿಯಿಂದ. ಸುಮಾರು 5 ಗಂಟೆ ಹೊತ್ತಿಗೆ ಸಾಯಂಕಾಲ ಇಲ್ಲೇ ಸಾಂಬ್ರಾಮ್ ಮುಟ್ಬೋದು. 5-6 ಇಲ್ಲೇ ಬಂದು ಆಮೇಲೆ ಶಾಪುರ ಇತೊಳಗೆ ಅಂತ್ಯಕ್ರಿಯೆ ಮಾಡಬೇಕಂತ ಲೆಕ್ಕಾಚಾರ ಇದೆ, ಯೋಚನೆ ಮಾಡಿ. ಇಬ್ಬರು ದಂಪತಿಗಳು ಮೇಘನಾ ಮದುವೆ ಮಾಡೋದು ಭಾಳ ಆಸೆ ಪಟ್ಟಿದ್ರೆ? ಹೌದು, ಮತ್ತು ವಯಸ್ಸು ಹಾಕಿದ್ದು 25 ರೀಚ್ ಆಗ್ಲಿಕ್ಕತ್ತಿದ್ದಳು. ಅಷ್ಟರೊಳಗೆ ಇದು ಮಾಡ್ಕೊಂಡು ಅವ್ರ ಸಂಸಾರಕ್ಕೆ ಅವ್ರಿಗೆ ಹಚ್ಚಿ ನಾವು ಜವಾಬ್ದಾರಿ ಕಡಿಮೆ ಮಾಡ್ಕೋಬೇಕಂತ ನಮ್ಮದು ಲೆಕ್ಕಾಚಾರ ಇತ್ತು. ಅಷ್ಟರೊಳಗೆ ಅವರ ಮಾತು ಮಗಳ ಅಂದಳು, ಇಲ್ಲ ಬಾಬಾ ಇನ್ನೊಂದು 2 ವರ್ಷ ನಾನು ಇದು ಮಾಡ್ತೀನಿ, ಮುಂದೆ ಆಮೇಲೆ ನೋಡೋಣಂತೆ, ಬೇಡ ನಿಮ್ಮ ಅಂಥವ್ರು ನೀವು ಈ ಸ್ಥಿತಿಯೊಳಗೆ ನೀವು ಲಗ್ನ ಮಾಡಿಕೊಂಡು ನೀವು ಕುಟುಂಬಕ್ಕೆ ನೀವು ಸಮರ್ಥರಾಗ್ರಿ ಅಂತ ನಾನು ಒತ್ತಾಯಪೂರ್ವಕ ಅದನ್ನು ಒಪ್ಪಿಸಿದ್ದೆ. ಅವಾಗ ಹ್ಞೂ ಅಂತೇಳಿ ಒಂದು ಹಂತಕ್ಕೆ ಬಂದಿತ್ತು ಅದು. ಅಷ್ಟರೊಳಗೆ ಇದೊಂದು ಬಂತು ಅಂದ್ಕೊಳ್ಳಿ, ನಾನು ಅದನ್ನು ಹೋಗಿ ಬರ್ತೇನೆ ಅಂತ ಪ್ರಯತ್ನ ಮಾಡಿದ್ದಾಳೆ. ಅದಕ್ಕೆ ಅಷ್ಟರೊಳಗೆ ದುರ್ವಿಧಿ ಈ ರೀತಿಯಾಗಿ ಕೊನೆ ಅವಕಾಶ ಬಂತಿದ್ದು. ಇದು ಏನಂದರೆ ನೀತಿ ಒಂದು ಕುಟುಂಬಸ್ಥರ ಕಣ್ಣೀರು. ಮೇಘನಾಳೆ ಒಂದು ಪ್ರಯಾಗರಾಜ್ದ ಒಂದು ಮಹಾಕುಂಭಮೇಳ ನೋಡಬೇಕು, ಇದು 144 ವರ್ಷಕ್ಕೊಮ್ಮೆ ಬರುವಂಥ ಮಹಾಕುಂಭಮೇಳಕ್ಕೆ ನಾವು ಹೋಗಲೇಬೇಕು ಅಂತ ಹಠವನ್ನು ಮಾಡಿದ್ಲು. ಯಾಕೆಂದರೆ ಮತ್ತೆ ನಾನು ಇದು ನೋಡೋಕ್ಕಾಗತ್ತೆ ಇಲ್ಲೋ ಅಂತ ಒಂದು ಅಭಿಲಾಷೆನ ತಂದೆ ಮುಂದೆ ವ್ಯಕ್ತಪಡಿಸಿದ್ಲು. ಮೊದಲಿಗೆ ತಂದೆ ಮತ್ತು ಮಗಳು ಇಬ್ಬರು ಕೂಡ ಹೋಗಬೇಕಾಗಿರುತ್ತೆ, ಆದರೆ ಕಾರಣಾಂತರಗಳಿಂದ ತಂದೆ ಹೋಗೋದ್ರ ಕ್ಯಾನ್ಸಲ್ ಆಗಿ ಅವ್ರ ಜೊತೆಗೆ ಏನಂದರೆ ತಾಯಿಯನ್ನು ಕಳಿಸ್ಕೊಡ್ತಾರೆ, ಒಬ್ಬಳೆ ಮಗಳನ್ನು ಕಳಿಸ್ಬಾರ್ದು ಅನ್ನೋದು ಕಾರಣಕ್ಕಾಗಿ. ಆದರೆ ಅಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಈಗ ಮೇಘನಾ ಮತ್ತು ಅವ್ರ ತಾಯಿ ಜ್ಯೋತಿ ಇಬ್ಬರು ಕೂಡ ಒಂದು ಮೃತಪಟ್ಟಿದ್ದಾರೆ. ಇವತ್ತು ಸಂಜೆ ಅವರ ಮೃತದೇಹ ಅವ್ರ ಮನೆಗೆ ಬರುತ್ತೆ. ಮನೆಯಲ್ಲಿ ಕೆಲ ಗಂಟೆಗಳ ಕಾಲ ಒಂದು ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಾಗುತ್ತೆ. ತದನಂತರ ಏನು ಶಾಪುರದ ರುದ್ರಭೂಮಿಯಲ್ಲಿ ಒಂದು ಅಗ್ನಿಸ್ಪರ್ಶ ಕೊಡುವ ಮೂಲಕ ಒಂದು ಅಂತ್ಯಕ್ರಿಯೆ ನಡೆಯಲಿದೆ ಅನ್ನೋಂಥ ಮಾಹಿತಿನ ಅವ್ರ ಕುಟುಂಬಸ್ಥರು ನೀಡ್ತಾ ಇದ್ದಾರೆ. ಶ್ರೀಧರ್, ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗೆ ಬೆಳಗಾವಿಗೆ ರೀಚ್ ಆಗ್ತಾರೆ? ಅಂದರೆ ಜಿಲ್ಲಾಡಳಿತ ಏನು ವ್ಯವಸ್ಥೆ ಮಾಡ್ಕೊಂಡಿದೆ ಅದಂದರೆ ಮೃತದೇಹ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳಿಗೆ ಏನೆಲ್ಲ ಆಗಿದೆ? ಜೊತೆಗೆ ಯಾರಾದರೂ ಜನಪ್ರತಿನಿಧಿಗಳು ಯಾರಾದರೂ ಭೇಟಿ ಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರಿಗೆ ಒಂದು ಶಕ್ತಿ ತುಂಬುವಂಥ ಹಿನ್ನೆಲೆಯಲ್ಲಿ?
ಇದೀಗ ಜಿಲ್ಲಾಡಳಿತ ಏನು ಪ್ರಮುಖವಾಗಿ ವಿಶೇಷ ಇಬ್ಬರು ಅಧಿಕಾರಿಗಳನ್ನು ದೆಹಲಿಗೆ ರವಾನಿಸಿದ್ದಾರೆ. ವಿಶೇಷ ಸ್ಪೆಷಲ್ ಡಿಸಿ ಆದಂಥ ಹರ್ಷ ಶೆಟ್ಟಿ ಈಗಾಗಲೇ ದೆಹಲಿ ಕೂಡ ತಲುಪಿರ್ತಕ್ಕಂಥದ್ದು. ಈಗಷ್ಟೇ ಏನು ದೆಹಲಿ ಏರ್ಪೋರ್ಟ್ಗೆ 10 ಗಂಟೆಗೆ ಒಂದು ಏನು ಪಾರ್ಥಿವ ಶರೀರಗಳ ಆಂಬ್ಯುಲೆನ್ಸ್ ವಾಹನ ತಲುಪುತ್ತೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದು. ಅಲ್ಲಿ ತಲುಪಿದ ಬಳಿಕ ಅಲ್ಲಿಂದ ಏನಂದರೆ ಮಧ್ಯಾಹ್ನ 3:00 ಒಂದು ವಿಮಾನದ ಮೂಲಕ ಬೆಳಗಾವಿ ಸಾಮರ್ಥ್ಯ ವಿಮಾನ ನಿಲ್ದಾಣಕ್ಕೆ ಬರುತ್ತೆ. ಸಂಜೆ 5:00 ಒಂದು ವಿಮಾನ ನಿಲ್ದಾಣ ಬಂದ ಬಳಿಕ ಜಿಲ್ಲಾಡಳಿತದಿಂದ ಪ್ರತ್ಯೇಕವಾಗಿ ಆ ಮೃತದೇಹಗಳನ್ನು ಆಯಾ ಕುಟುಂಬಕ್ಕೆ ಕಳಿಸಿಕೊಡುವಂಥ ಕೆಲಸಗಳಾಗುತ್ತೆ. ಅದರ ಜೊತೆಗೆ ಏನಂದರೆ ಈಗಾಗಲೇ ಜಿಲ್ಲಾಡಳಿತ ಏನು ಈಗಾಗಲೇ ಕುಟುಂಬಸ್ಥರನ್ನು ಕೂಡ ಸಂಪರ್ಕ ಮಾಡಿರ್ತಕ್ಕಂಥದ್ದು. ಅವ್ರ ಇಚ್ಛೆಯಂತೆ ಏನೆಲ್ಲ ಯಾವ ರೀತಿ ಅಂತ್ಯಕ್ರಿಯೆ ಆಗಬೇಕು ಅನ್ನೋದ್ರಲ್ಲಿ ಕೂಡ ಅವ್ರ ಜೊತೆ ಸಮಾಲೋಚನೆ ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡಿದ್ದಾರೆ. ಪ್ರಮುಖವಾಗಿ 4 ಏನು ಬೆಳಗಾವಿ ಮೃತಪಟ್ಟರು ಕೂಡ ಇದರಲ್ಲಿ ಪ್ರಮುಖವಾಗಿ ಏನು ಮಹಾದೇವಿ ಬಾವನೂರು ಏನಿದೆ ಅವರ ಅಂತ್ಯಕ್ರಿಯೆ ಬೆಳಗಾವಿಯಲ್ಲ, ಅವರ ಅಂತ್ಯಕ್ರಿಯೆ ಹುಬ್ಬಳ್ಳಿಯ ಅವರ ತವರು ಮನೆಯಾದಂಥ ನುಲ್ವಿ ಗ್ರಾಮದಲ್ಲಿ ನಡೆಯುತ್ತೆ ಅನ್ನೋಂಥ ಮಾಡೋದಕ್ಕೆ ಅವ್ರ ಕುಟುಂಬಸ್ಥರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇತ್ತ ಏನು ಶೆಟ್ಟಿಗಲ್ಲಿರ್ತಕ್ಕಂಥ ಅರುಣ್ ಕೋರ್ಪಡೆ ಅವರ ಅಂತ್ಯಕ್ರಿಯೆ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ತಾಯಿ ಮತ್ತು ಮಗಳ ಅಂತ್ಯಕ್ರಿಯೆ ಕೂಡ ಬೆಳಗಾವಿಯಲ್ಲಿ ಆಗುವಂಥದ್ದು. ಈಗಾಗಲೇ ಈ ಎಲ್ಲ ಕುಟುಂಬಸ್ಥರು ಕೂಡ ಈಗ ಒಂದು ಕಡೆ ಕಳೆದುಕೊಂಡಂಥ ಮನೆಯ ಒಂದು ಸದಸ್ಯನ ಕಳೆದುಕೊಂಡಂಥ ಕಣ್ಣೀರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಂದರೆ ಸಂಜೆ ಏನು ಬಂದ ತಕ್ಷಣ ಏನು ಅಂತ್ಯಕ್ರಿಯೆ ನಡೆಯೋದಕ್ಕೆ ಬೇಕಾದಂಥ ಧಾರ್ಮಿಕ ವಿಧಿವಿಧಾನಗಳೇನಿದೋ ಅದರಂತೆ ಸಿದ್ಧತೆಯನ್ನು ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತ ಒಂದು ಕಡೆ ಈಗ ಮೃತದೇಹಗಳನ್ನು ಅವ್ರ ಕುಟುಂಬಸ್ಥರು ತಲುಪಿಸೋದ್ರ ಜೊತೆಗೆ ಇನ್ನೂ ಏನು ಪ್ರಯಾಗರಾಜದಲ್ಲಿ ಕಾಲ್ತುಳಿತಕ್ಕೆ ಒಳಗಾದಂಥ ಗಾಯಗೊಂಡಂಥರಾಗಿರ್ಬೋದು, ಜೊತೆಗೆ ಯಾರೆಲ್ಲ ನಿನ್ನಿಂದ ಇನ್ನೂ ಸಂಪರ್ಕ ಸಿಗದೆ ಇರ್ತಕ್ಕಂಥವ್ರಾಗಿರ್ಬೋದು ಅವರ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅದರೊಂದಿಗೆ ಬೆಳಗಾವಿಯಿಂದ ಯಾರೆಲ್ಲ ರೈಲ್ವೆ ಇಲಾಖೆ ಏನು ಟ್ರೈನ್ ಮೂಲಕ ಹೋದಂಥರಾಗಿರ್ಬೋದು, ಬಸ್ನಿಂದ ಹೋದಂಥರಾಗಿರ್ಬೋದು, ಖಾಸಗಿ ವಾಹನಗಳ ಮೂಲಕ ಹೋದಂಥರಾಗಿರ್ಬೋದು ಅಥವಾ ವಿಶೇಷ ವಿಮಾನದ ಮೂಲಕ ಹೋದಂಥರಾಗಿರ್ಬೋದು ಅವರೆಲ್ಲರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹೋದಂಥ ಸ್ಪೆಷಲ್ ಅಧಿಕಾರಿಗಳಿಂದರೆ ಇಬ್ಬರು ಅಧಿಕಾರಿಗಳು ಮೊದಲ 4 ಈ ಮೃತದೇಹಗಳನ್ನು ಬೆಳಗಾವಿ ರವಾನಿಸಿದ ಬಳಿಕ ತದನಂತರ ಇವರು ಪ್ರಯಾಗರಾಜಕ್ಕೆ ತೆರಳಿ ಅಲ್ಲಿ ಮುಂದಿನ ಏನು ರಕ್ಷಣಾ ಕಾರ್ಯಾಚರಣೆ ಆಗಿರ್ಬೋದು ಮತ್ತು ಕರ್ನಾಟಕದ ಕನ್ನಡಿಗರಾಗಿರ್ಬೋದು ಬೆಳಗಾವಿ ಜಿಲ್ಲೆಯ ಏನು ಹೋದಂಥ ಏನು ಭಕ್ತರಿದ್ದಾರೆ ಅವರಿಗೆ ನೆರವಿಗೆ ಅವರು ಧಾವಿಸ್ತಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಸ್ವತಃ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ನೀತಿ ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮನೆ ಡೀಟೇಲ್ಸ್ಗಾಗಿ.